ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವಾ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವಾ, ಇದುವರೆಗೂ ಕಾಪಾಡಿದೆ ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಪಾಡುವೆ ಸ್ತೋತ್ರ ದೇವಾ. ಸ್ತೋತ್ರ ಹೇಳದೆ ನಾ ಇರಲು ಸಾಧ್ಯವೇ, ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 27:10. ಹೆತ್ತವರು ತೊರೆದು ಬಿಟ್ಟರೇನು, ಕರ್ತನು ಪೊರೆಯದಿರನು ನನ್ನನ್ನು. ಹೆತ್ತ ತಂದೆ ತಾಯಿಗಳು ನಮ್ಮನ್ನು ಕೈ ಬಿಟ್ಟರೆ ಏನು, ಅವರು ಕೈ ಬಿಟ್ಟರೂ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ನಮ್ಮನ್ನೆಂದಿಗೂ ಮರೆಯುವುದಿಲ್ಲ. ಯೆಶಾಯ 49:15-16 ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದ ಒಂದು ಪ್ರೀತಿಯ ವಾಕ್ಯ. ಹೆತ್ತ ತಾಯಿಗೆ ತನ್ನ ಮಗುವನ್ನು ಮರೆಯುವುದುಂಟೆ, ಮೊಲೆಗೂಸನ್ನು ಆಕೆ ಮರೆಯುವುದುಂಟೆ. ಒಂದೊಮ್ಮೆ ಆಕೆ ಮರೆತರೂ ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯುವುದಿಲ್ಲ. ಎಂತ ಒಳ್ಳೆಯ ದೇವರು ನೋಡಿ, ಎಷ್ಟು ನಮ್ಮನ್ನು ಪ್ರೀತಿಸುವ ದೇವರು. ನಾನು ನಿಮ್ಮನ್ನು ಮರೆಯುವುದಿಲ್ಲ. ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮನ್ನು ಮರೆತು ಹೋಗಬಹುದು. ಇವತ್ತು ನಾವು ನೋಡ್ತೀವಿ, ಎಷ್ಟೋ ಮಕ್ಕಳನ್ನ ಹೆತ್ತ ಮೇಲೆ ಕಸದ ತೊಟ್ಟಿಯಲ್ಲಿ ಹಾಕಿರುವುದು, ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗಿರುವುದು. ಆ ತಂದೆ ತಾಯಿಗಳ ಮಗುವನ್ನ ನಿರ್ಲಕ್ಷ್ಯ ಮಾಡಿ ಬೇಡ ಎಂದು ಬಿಸಾಡಿ ಹೋಗಿರುತ್ತಾರೆ. ಆದರೆ ಅವುಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಅವುಗಳಿಗೆ ಒಳ್ಳೆಯ ಒಂದು ಸಂರಕ್ಷಣೆಯ ಸ್ಥಳವನ್ನು ಕೊಟ್ಟು ಅವರನ್ನು ಪೋಷಿಸಿ ಪರಿಪಾಲನೆ ಮಾಡುವವರಾಗಿದ್ದಾರೆ. ಆದ ಕಾರಣ ಧೈರ್ಯವಾಗಿರಿ. ಇಬ್ರಿಯ 13:5-6 ಯಾರು ನಿನ್ನನ್ನು ಕೈ ಬಿಟ್ಟರು, ನಾನೆಂದಿಗೂ ನಿನ್ನನ್ನು ಕೈ ಬಿಡಲಾರೆ, ತ್ಯಜಿಸಲಾರೆ. ನಾನೇ ನಿನ್ನ ಸಹಾಯಕ. ನನ್ನ ಯೇಸು ನನ್ನ ರಕ್ಷಕ, ನನ್ನ ಯೇಸು ನನ್ನ ಸಹಾಯಕ. ಯಾರು ಕೈ ಬಿಟ್ಟರು, ದೇವರು ನಮ್ಮನ್ನೆಂದಿಗೂ ಕೈ ಬಿಡಲಾರ. ಯೆಶಾಯ 66:13 ನಾವು ನೋಡ್ತೇವೆ. ಹೆತ್ತ ತಾಯಿಯಂತೆ ನಾನೇ ನಿಮ್ಮನ್ನು ಸಂತೈಸುವೆನು, ನಾನು ನಿಮ್ಮನ್ನು ಬಲಪಡಿಸುವೆನು, ನನ್ನ ಕಂಕುಳಲ್ಲಿ ಹೊತ್ತುಕೊಳ್ಳುವೆನು, ನಿಮ್ಮನ್ನು ಹೊತ್ತು ಸಾಕಿ ಸಲಹುವೆನು. ಅಷ್ಟು ಪ್ರೀತಿ ಸ್ವರೂಪಿಯಾದ ದೇವರು ನಮ್ಮೊಂದಿಗಿರುವಾಗ ಧೈರ್ಯದಿಂದಿರೋಣ, ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಬೋಧಿಸನೆಗೆ ಪ್ರಭು ನಿನ್ನ ಮಾರ್ಗವನ್ನು, ಶತ್ರು ರಹಿತ ಹಾದಿಯಲ್ಲಿ ನಡೆಸು ನಮ್ಮನ್ನು. ದೇವಾ, ನಮಗೆ ಬೋಧನೆ ಮಾಡು, ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು. ಶತ್ರುಗಳಿಲ್ಲದ ದಾರಿಯಲ್ಲಿ ನಮ್ಮನ್ನ ಮುನ್ನಡೆಸು. ಕಾರಣ